ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ದೋಸೆಗೆ ಯಾವ ಥರ ಅಕ್ಕಿನ ನೆನೆಸ್ಕೊಬೇಕು, ಹಂಗೆ ರುಬ್ಕೋಬೇಕು ಎಲ್ಲ ತೋರಿಸ್ಕೊಡ್ತೇನೆ. ನಾನಿಲ್ಲಿ 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 1 ಗ್ಲಾಸ್ ಫುಲ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಗ್ಲಾಸ್ ಫುಲ್ ತೊಗೊಂಡಿದ್ದೀನಿ. ಈಗ ಅಕ್ಕಿನ ಉದ್ದಿನಬೇಳೆನ ತೊಳ್ಕೊಂಡು ಬರೋಣ. ನಾನು ಇಲ್ಲಿ 1-2 ಸ್ಪೂನಷ್ಟು ಕಡಲೆಬೇಳೆನೂ ಸೇರಿಸಿದ್ದೀನಿ. ಇದನ್ನು ವಾಶ್ ಮಾಡಿಕೊಂಡು ನೆನೆಸೋಣ. ನೋಡಿ, ಇಲ್ಲಿ ಅಕ್ಕಿನ 3-4 ಟೈಮ್ಸ್ ನೀಟಾಗಿ ತೊಳೆದು ಈಗ ನೀರಲ್ಲಿ ನೆನೆಸೋಣ. ಇಲ್ಲಿ ನಾನು ಉದ್ದಿನಬೇಳೆ ಜೊತೆ ಕಡಲೆಬೇಳೆ, ಜೀರಿಗೆ, ಆಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನೆನೆಯಲಿಕ್ಕೆ ನೀರು ಹಾಕ್ಬಿಟ್ಟು ನೆನೆಸಿಡೋಣ. ರುಬ್ಕೊಳ್ಳೋವಾಗ ಮತ್ತು ನಾವು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಬೇಕು. ನೆನೆಸಿ ಅದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ನೆನೆಸಿದ್ದು ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಹಂಗೆ ಇಲ್ಲಿ ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ರುಬ್ಬೋಣ ಮಿಕ್ಸಿಲಿ. ಹಂಗೆ ಇಲ್ಲಿ ಸ್ವಲ್ಪ ಅವಲಕ್ಕಿನ ನೆನೆಸಿ ಇಟ್ಟಿದ್ದೆ. ಇದನ್ನು ಸಮೇತ ಹಾಕಿದ್ರೆ ದೋಸೆ ತುಂಬ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ರುಬ್ಬಿ ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಅಕ್ಕಿನ ರುಬ್ಬಿ ಎಲ್ಲ ಮಿಕ್ಸಿ ಜಾರಲ್ಲಿ ನೀಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಹಾಕಿ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಕಡೆಗೆ ಬಿಟ್ಟರೆ ಮಾರ್ನಿಂಗ್ ಹೆಂಗೆ ಉಪ್ಪು ಬಂದಿರುತ್ತೆ ಅಂತ ತೋರಿಸ್ತೇನೆ. ಈ ವಿಡಿಯೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು, ದೋಸೆ ಮಾಡೋ ಪ್ರೊಸೀಜರ್ ಹಾಕಿ ಫಸ್ಟಿಂದ ನಮ್ಮ ಚಾನಲಲ್ಲಿ ಅಂತ. ಅದಕ್ಕೆ ಅವ್ರಿಗೋಸ್ಕರ ಈ ವಿಡಿಯೋನ ಹಾಕ್ತಾಯಿರೋದು. ಈ ಥರ ಸೌಟ್ ತೊಗೊಂಡು ನೀಟಾಗಿ ಎಲ್ಲ ಫುಲ್ ಮಿಕ್ಸ್ ಮಾಡಿ ಒಂದಕ್ಕೊಂದೆಲ್ಲ ಹೊಂದ್ಕೊಬೇಕು. ಆಗಲೇ ಚೆನ್ನಾಗಿ ಉಪ್ಪು ಬರುತ್ತೆ. ಫ್ರೆಂಡ್ಸ್ ನೋಡಿ, ರಾತ್ರಿ ಅಕ್ಕಿ ದೋಸೆ ಇಟ್ಟು ರುಬ್ಬಿಟ್ಟಿದ್ವಲ್ಲ, ಯಾವ ಥರ ಉಕ್ಕಿದೆ ಅಂತ ಫುಲ್ ಮೇಲೆ ಬಂದಿದೆ. ಈಗ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳೋಣ ದೋಸೆ ಹಾಕೋಕ್ಕೆ. ವಾವ್, ತುಂಬ ಚೆನ್ನಾಗಿ ಉಕ್ಕಿದೆ. ಆ್ಯಕ್ಚುಲಿ ನಾನು ರಾತ್ರಿ ಪಾತ್ರೆಯಲ್ಲಿ ಇಕ್ಕಿದ್ದೆ, ಆದರೆ ನಂಗೆ ಡೌಟ್ ಬಂತು ಯಾಕೋ ತುಂಬ ಆಗುತ್ತೆ ಅಂತ. ಅದಕ್ಕೆ ಈ ಥರ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಇಲ್ಲಿಗಿತ್ತು ಬಟ್ ಇಲ್ಲಿಗಾಗಿದೆ ನೋಡಿ. ಓಕೆ, ನಾನು ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಚಟ್ನಿ ರೆಡಿ. ಕಡಲೆಬೀಜ, ಕಡಲೆಪಪ್ಪು ಚಟ್ನಿ ರೆಡಿಯಾಗಿದೆ. ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇಲ್ಲಿ ನೋಡಿ, ದೋಸೆ ಇಟ್ಟು ದೋಸೆ ಹಾಕೋಕ್ಕೆ ರೆಡಿಯಾಗಿ ಕಲಸಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಸೋಡಾ ನಾನು ಮಿಕ್ಸ್ ಮಾಡಲ್ಲ. ನಿಮಗೆ ಇಷ್ಟ ಆದರೆ ಮಿಕ್ಸ್ ಮಾಡ್ಕೊಳ್ಳಿ. ನಂಗೆ ಇಷ್ಟ ಆಗಲ್ಲ ಸೋಡಾ ಮಿಕ್ಸ್ ಮಾಡೋದು. ಈಗ ಸ್ಟವ್ ಮೇಲೆ ತವ ಇಕ್ಕಿದ್ದೀನಿ. ದೋಸೆ ಹಾಕಿ ತೋರಿಸ್ತೀನಿ. ನೋಡಿ, ದೋಸೆ ಹಾಕಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಆಯಿಲ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ತೋರಿಸಿರೋ
ಕ್ವಾಂಟಿಟಿಯಲ್ಲಿ ನೀವು ನೆನೆಸ್ಕೊಳ್ಳಿ. ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಅವಲಕ್ಕಿ, ಆಮೇಲೆ ಕಡಲೆ ಬೀಜ ಎಲ್ಲ ಕೆಂಪಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕೆಂಪಗೆ ಬಂದಿದೆ. ತುಂಬ ಗರಿ ಗರಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ನೀವು ಇದೇ ಥರ ಮಾಡ್ಕೊಳ್ಳಿ. ಎಷ್ಟು ನೋಡಿ ಚಟ್ನಿ, ಪಲ್ಯ, ದೋಸೆ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಚಟ್ನಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಪಲ್ಯ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಸೂಪರಾಗಿದೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಟಿಲ್ ದಿ ಎಂಡ್.